ಎಲ್ಲ ಗೃಹಲಕ್ಷ್ಮಿಯ ಮಹಿಳೆಯರಿಗೆ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಐತೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಗೃಹಲಕ್ಷ್ಮಿಯ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟವ್ರೆ. ಸೊ 20ನೇ ಕಂತಿನ ಹಣ ಬಂದುಬಿಟ್ಟು ಈಗಾಗಲೇ ಹೋದ ತಿಂಗಳಿನಲ್ಲಿ ಎಲ್ಲ ಗೃಹಲಕ್ಷ್ಮಿ ಮಹಿಳೆಯರಿಗೆ ಅಂದರೆ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಗೃಹಲಕ್ಷ್ಮಿಯ ಮಹಿಳೆಯರ ಖಾತೆಗೆ ನೇರವಾಗಿ 2,000 ರೂಪಾಯಿ ಅಂದರೆ ಮಾರ್ಚ್ ತಿಂಗಳ 2,000 ರೂಪಾಯಿ ಹಣ ಎಲ್ಲ ಗೃಹಲಕ್ಷ್ಮಿಯ ಮಹಿಳೆಯರ ಖಾತೆಗೆ ಜಮಾ ಮಾಡಿದರು. ಈಗ ಬಂದುಬಿಟ್ಟು ಏಪ್ರಿಲು ಮತ್ತು ಮೇ ತಿಂಗಳು ಮತ್ತು ಜೂನ್ ತಿಂಗಳು ಗೃಹಲಕ್ಷ್ಮಿಯ 2,000 ರೂಪಾಯಿ ಯಾವಾಗ ಬರುತ್ತೆ ಅಂತ ಅದ್ರ ಬಗ್ಗೆ ಒಂದು ಭರ್ಜರಿ ಗುಡ್ ನ್ಯೂಸ್ನ ಒಂದು ಬಿಗ್ ಅಪ್ಡೇಟ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಗೃಹಲಕ್ಷ್ಮಿಯ ಮಹಿಳೆಯರಿಗೆ ಈ ಒಂದು ದಿನಾಂಕದಂದು ನಾವು ಜಮಾ ಮಾಡ್ತೀವಿ ಏಪ್ರಿಲು ಮತ್ತು ಮೇ ತಿಂಗಳು ಹಣ ಅಂತ ಹೇಳಿ ದಿನಾಂಕನೂ ಬಿಡುಗಡೆ ಮಾಡವ್ರೆ. ಆ ಒಂದು ಯಾವಾಗ ಏಪ್ರಿಲ್ ಮೇ ತಿಂಗಳ ಗೃಹಲಕ್ಷ್ಮಿಯ ಒಟ್ಟಿಗೆ 4,000 ರೂಪಾಯಿ ಹಣ ಯಾವಾಗ ಹಾಕ್ತಾರೆ ಎಲ್ಲ ಗೃಹಲಕ್ಷ್ಮಿ ಮಹಿಳೆಯರ ಖಾತೆಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ತಿಳ್ಕೊಂಡು ಬರುವ. ಇಲ್ಲಿ ನೋಡ್ಕೊಳ್ಳಿ, ಯಾರಿಗೆಲ್ಲ ಇನ್ನೂ ಅಮೌಂಟ್ ಬಂದಿಲ್ಲ ಅವರು ಇನ್ನೂ EKYC ಮಾಡಿಸಿಲ್ಲ ಅಂತಂದರೆ ಎಲ್ಲರೂ EKYCನ ಮಾಡಿಸ್ಕೊಳ್ಳಿ. ಯಾವೆಲ್ಲ ಗೃಹಲಕ್ಷ್ಮಿ ಮಹಿಳೆಯರ ಖಾತೆಗೆ ಇನ್ನೂ 2,000 ರೂಪಾಯಿ ಜಮಾನೆ ಆಗಿಲ್ವೋ ಅಂಥವರು ಕೂಡ EKYCನ ಮಾಡಿಸ್ಕೊಳ್ಳಿ. ಬಂದುಬಿಟ್ಟು ಮತ್ತೆ ಬೆಳಗಾವಿ ಪ್ರೆಸ್ ಮೀಟಲ್ಲಿ 20ನೇ ಕಂತಿನ ಹಣದ ಬಗ್ಗೆ ಹೇಳಿದರು. ಅದಾದ ಒಂದು ವಾರಕ್ಕೆ 20ನೇ ಕಂತಿನ ಹಣ ಏಪ್ರಿಲು ಮತ್ತು ಮಾರ್ಚ್ ತಿಂಗಳ ಹಣ ಎಲ್ಲ ಗೃಹಲಕ್ಷ್ಮಿ ಮಹಿಳೆಯರ ಖಾತೆಗೆ ಜಮಾ ಮಾಡಿದ್ರು ನೇರವಾಗಿ. ಈಗ ಬಂದುಬಿಟ್ಟು ಪ್ರೆಸ್ ಮೀಟಲ್ಲಿ ಮತ್ತೆ ಏನು ಹೇಳವ್ರೆ ಅಂತಂದರೆ ಏಪ್ರಿಲು ಮತ್ತು ಮೇ ತಿಂಗಳ ಹಣ ಯಾವಾಗ ಬರುತ್ತೆ ಅಂತ ಒಂದು ಬಿಗ್ ಅಪ್ಡೇಟ್ ನೋಡೋದಾದರೆ ಇನ್ನು ಒಂದು ವಾರದ ಒಳಗೆ ಎಲ್ಲ ಗೃಹಲಕ್ಷ್ಮಿ ಮಹಿಳೆಯರ ಖಾತೆಗೆ ಅಂದರೆ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಗೃಹಿಣಿಯರ ಖಾತೆಗೆ ನೇರವಾಗಿ ನಾವು ಒಂದು ವಾರದೊಳಗೆ ಏಪ್ರಿಲು ಮೇ ತಿಂಗಳ ಕಂತಿನ ಹಣ ನಾವು ನೇರವಾಗಿ ಎಲ್ಲ ಗೃಹಲಕ್ಷ್ಮಿ ಮಹಿಳೆಯರ ಖಾತೆಗೆ ಜಮಾ ಮಾಡ್ತೀವಿ ಅಂತೇಳಿ ಒಂದು ಭರ್ಜರಿ ಗುಡ್ ನ್ಯೂಸ್ನ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಗೃಹಲಕ್ಷ್ಮಿ ಮಹಿಳೆಯರ ಖಾತೆಗೆ ಒಂದು ಗುಡ್ ನ್ಯೂಸ್ನ ಕೊಟ್ಟವರು. ವಿಡಿಯೋ ಇಷ್ಟ